ಈ ವಾಸುದೇವನ ಚರಿತ್ರೆಯನ್ನು ಕೇಳಿ ಈ ವ್ಯಕ್ತಿ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಜಗತ್ತಿನಲ್ಲಿ ನಮಗೆಲ್ಲ ಸಜ್ಜನರಿಗೆಲ್ಲ ಇವನು ಶಾಂತಿಯನ್ನು ಕೊಡತಕ್ಕಂತಹ ವ್ಯಕ್ತಿ ಎಂಬುದಾಗಿ ಭಾವನೆಯನ್ನು ತಂದುಕೊಂಡಿದ್ದಾರೆ. ಅದರಿಂದ ಅವರಿಗೆ ಸಂತೋಷ ಉಂಟಾಗಿದೆ. ವಾಸುದೇವ ಕೆಲವೊಂದು ಬಾರಿ ಪಾಜಕದಲ್ಲೇ ವಾಸ ಮಾಡ್ತಾ ಇದ್ದರೂ ಕೂಡ ಒಬ್ಬನೇ ವಿಮಾನಗಿರಿ ದುರ್ಗಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ರಾತ್ರಿ ಎಲ್ಲ ಕಾಲ ಕಳೀತಾ ಇದ್ದಂತೆ. ಹಾಗಾದರೆ ಮನೆಯನ್ನು ಬಿಟ್ಟು ಆ ದುರ್ಗಾ ಬೆಟ್ಟದಲ್ಲಿ ವಾಸುದೇವ ಕೆಲವು ದಿನಗಳು ಅಥವಾ ಕೆಲವು ರಾತ್ರಿ ಅಲ್ಲಿ ವಾಸ ಮಾಡಿದ್ದ ಅಂತಂದರೆ ಯಾರು ರಕ್ಷಣೆ ಮಾಡ್ತಾ ಇದ್ರು? ತಂದೆ ತಾಯಿಗಳು ಇಲ್ಲದೆ ಆ ದುರ್ಗಾ ಬೆಟ್ಟದಲ್ಲಿ ವಾಸುದೇವ ಪುಟ್ಟ ಬಾಲಕ ಅಲ್ಲಿ ವಾಸ ಮಾಡ್ತಾ ಇದ್ದ ಅಂತಂದರೆ ಅವ್ರು ಹೇಳ್ತಾರೆ, ಜನನಿ ತಮಲಾಲಯತ್. ಯಾವ ಜಗಜ್ಜನನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ದುರ್ಗಾರೂಪದಿಂದ ಆ ಬೆಟ್ಟದಲ್ಲಿ ಸನ್ನಿಹಿತಳಾಗಿದ್ದಾಳೆ, ಅವಳೇ ಪೋಷಣೆ ಮಾಡ್ತಾ ಇದ್ಲು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಯುದೇವರು ವಾಸುದೇವ ಎಂಬತಕ್ಕಂಥ ಹೆಸರಿನಿಂದ ಮಧ್ಯಗೇಹ ಭಟ್ಟರ ಮಗನಾಗಿ ಅವತಾರ ಮಾಡಿ ಅನೇಕ ಲೀಲೆಗಳನ್ನು ತೋರ್ತಾ ಇದ್ದಾರೆ. ಅದರಲ್ಲಿ ಅವರು ಒಬ್ಬರೇ ಆ ವಿವಾಹ ಮಹೋತ್ಸವದ ಮನೆಯಿಂದ ಹೊರಟು ಉಡುಪಿಗೆ ಬಂದು ತಂದೆ ತಾಯಿಗಳಿಗೆ ಗಾಬರಿಯನ್ನುಂಟು ಮಾಡಿ ಆಶ್ಚರ್ಯವನ್ನು ಉಂಟು ಮಾಡಿದರು ಅಂತ ಕಥೆಯನ್ನು ಮನನ ಮಾಡಿದ್ದೆವು. ಆ ಸಂದರ್ಭದಲ್ಲಿ ವಾಸುದೇವಾಚಾರ್ಯರು ಹೇಳಿದ್ದು, ಆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಸಖ ಕಾನನಗೋ ವಿಭುಹು, ಭಗವಂತ ನನಗೆ ಸಹಾಯಕನಾಗಿದ್ದ ಅಂತ. ಏಕಾಂತದಲ್ಲಿ ಇದ್ದಾಗಲೂ ಕೂಡ ಶ್ರೀಕಾಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಎಂಬತಕ್ಕಂತಹ ಆ ಚಿಂತನೆ ಇರಬೇಕು ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅನೇಕ ಮಹನೀಯರು ಭಗವಂತನನ್ನು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಅವರು ಕೇವಲ ಮಾತಿನಲ್ಲಿ ಹೇಳೋದಲ್ಲ, ತಮ್ಮ ಜೀವನದಲ್ಲಿ ಅವರು ಯಾವತ್ತೂ ಕೂಡ ಅನುಸಂಧಾನ ಮಾಡಿಕೊಂಡಿದ್ದರು. ಅಂಥವರಿಗೆ ಪರಮಾತ್ಮ ಸಹಾಯವನ್ನು ಮಾಡಿದ್ದಾನೆ, ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋದನ್ನು ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ವಾದಿರಾಜತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಒಂದು ಘಟನೆ ನಡೀತು ಅಂತ ವರ್ಣನೆ ಮಾಡ್ತಾರೆ. ಆಗಿನ ಕಾಲ ಅವರು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗತಕ್ಕಂಥದ್ದು. ಒಂದು ಬಾರಿ ಅವರು ಬಿಹಾರದ ಸಮೀಪದ ಪ್ರದೇಶದಲ್ಲಿ ಯಾತ್ರೆಗೆ ಹೋಗಿದ್ದಾರೆ. ಕಾಲ್ನಡಿಗೆಯಲ್ಲಿ ಹೋಗಬೇಕು, ಅದು ಸಂಜೆಯ ಸಮಯ. ಆ ಸಮಯದಲ್ಲಿ ಅವರು ಪ್ರಯಾಣ ಮಾಡಬೇಕು ಅಂತ ಹೊರಡ್ತಾ ಇದ್ದಾರಂತೆ. ಆಗ ಆ ಊರಿನವರು ಹೇಳಿದ್ರು, ಇದು ತುಂಬ ದರೋಡೆಕೋರರು ಕಳ್ಳಕಾಕರು ಇರತಕ್ಕಂತಹ ಪ್ರದೇಶ, ರಾತ್ರಿಯಲ್ಲಿ ನೀವು ಹೊರಟ್ರೆ ಮಧ್ಯದಲ್ಲಿ ಎಲ್ಲಾದರೂ ನಿಮಗೆ ಸಮಸ್ಯೆ ಆಗಬಹುದು, ಕಳ್ಳರಿಂದ ತೊಂದರೆ ಬರಬಹುದು. ಅದರಿಂದ ರಾತ್ರಿ ನೀವು ಇಲ್ಲೇ ವಾಸ ಮಾಡಿ ಬೆಳಿಗ್ಗೆ ಹೊರಡೋದು ಉಚಿತ ಅಂತ ಅನಿಸುತ್ತೆ ಅಂತ ಶ್ರೀಪಾದಂಗಳವರಲ್ಲಿ ಅವರು ಅರಿಕೆ ಮಾಡಿಕೊಂಡಿದ್ದಾರೆ. ಆದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಮಾರನೇ ದಿವಸ ಭಕ್ತನ ಮನೆಗೆ ಹೋಗಲೇಬೇಕಾಗಿದೆ, ಅದರಿಂದ ರಾತ್ರಿ ಪ್ರಯಾಣ ಮಾಡಿದರೆ ಮಾತ್ರ ನಾವು ಆ ಊರನ್ನು ತಲುಪಲಿಕ್ಕೆ ಸಾಧ್ಯ, ಆ ಭಕ್ತನ ಮನೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ರಾತ್ರಿಯೇ ಪ್ರಯಾಣ ಹೊರಡ್ತೇವೆ ಅಂತ ಹೊರಟಿದ್ದಾರಂತೆ. ಊರು ಬಿಟ್ಟು ಸ್ವಲ್ಪ ದೂರ ಬಂದಿದ್ದಾರೆ. ಅಷ್ಟೊತ್ತಿಗೆ ರಾತ್ರಿಯ ಸಮಯ. ಆಗ ಇವರು ತಮ್ಮ ಪರಿವಾರದವರ ಜೊತೆಯಲ್ಲಿ ಎಲ್ಲ ತಮ್ಮ ಮಠದ ಸಾಮಾನುಗಳನ್ನು ಕೂಡ ಅವರು ಜೊತೆಯಲ್ಲಿ ತೆಗೆದುಕೊಂಡೇ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಊರಿನವರು ಹೇಳಿದ ಹಾಗೆ ಆ ದರೋಡೆಕೋರರು ಎದುರಿಗೆ ಬಂದಿದ್ದಾರಂತೆ. ಅದು ಅವರೆಲ್ಲ ಇವರು ಕಾಲ್ನಡಿಗೆಯಲ್ಲಿ ಹೋಗುತ್ತಾ ಇದ್ದಾರೆ. ಆ ಕಳ್ಳರೆಲ್ಲ ಗುಂಪಿನವರು ಅನೇಕ ಜನ ಇದ್ದಾರೆ. ಅವರು ಕುದುರೆ ಮೇಲೆ ಕೂತ್ಕೊಂಡು ಬಂದಿದ್ದಾರಂತೆ. ಶಿಷ್ಯರಿಗೆಲ್ಲ ಭಯ. ನೋಡ್ತಾರೆ, ಆ ಹಿಂಡು ಕಳ್ಳರು ಬಂದಿದ್ದಾರೆ, ನಮ್ಮ ಮೇಲೆ ಅವರು ಆಕ್ರಮಣ ಮಾಡ್ತಾರೆ ಅಂತ ಎಲ್ಲರೂ ಭಯಗೊಂಡಿದ್ದಾರೆ. ಅದರಲ್ಲಿ ಆ ಕಳ್ಳರ ಗುಂಪಿನ ಒಬ್ಬ ನಾಯಕ, ಅವನು ಮುಂದೆ ಬರ್ತಾನಂತೆ ಕುದುರೆ ಮೇಲೆ.
ಮುಂದೆ ಬಂದು ಅವನು ಕೇಳ್ತಾನೆ, ಏನಿದೆಯೋ ನಿಮ್ಮದು ಅದೆಲ್ಲ ಕೊಡಿ ಅಂತ. ಅದರಲ್ಲಿ ಒಬ್ಬ ಶಿಷ್ಯ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಸಮೀಪದಲ್ಲಿ ದೇವರ ಪೆಟ್ಟಿಗೆ ಅದನ್ನು ಇಟ್ಕೊಂಡಿದ್ದ. ಆ ಪೆಟ್ಟಿಗೆಯಲ್ಲಿ ಏನಿದೆ ಅದನ್ನು ತೋರಿಸಿ ಅಂತ ಅವನು ಒತ್ತಾಯ ಮಾಡ್ತಾ ಇದ್ದಾನಂತೆ. ಅದರಲ್ಲೇ ಮುಖ್ಯ ಪ್ರತಿಮೆ ಇರತಕ್ಕಂಥದ್ದು, ಅದನ್ನು ಅವನು ಏನಿದೆ ತೋರಿಸ್ಬೇಕು ಅಂತ. ಅದಕ್ಕೆ ಅವನು ಅಂದ್ಕೊಂಡಿದ್ದ ಮುತ್ತು ರತ್ನ ಏನಾದರೂ ಇರಬಹುದು ಅಂತ. ಅದಕ್ಕೆ ವಾದಿರಾಜರು ಹೇಳ್ತಾರಂತೆ, ಅದರಲ್ಲಿ ಬೇರೆ ಏನೂ ಇಲ್ಲ, ನಾವು ದಿವಸ ಪೂಜೆ ಮಾಡ್ತಕ್ಕಂತಹ ದೇವರ ಪ್ರತಿಮೆ ಇದೆ ಅಂತ. ಅದಕ್ಕೆ ಆ ಕಳ್ಳ ಹೇಳಿದನಂತೆ, ನೀವು ದೇವರ ಪ್ರತಿಮೆ ಇದೆ ಅಂತ ನನಗೇ ಮೋಸ ಮಾಡಬಹುದು, ಅದನ್ನು ಬಿಚ್ಚಿ ತೋರಿಸ್ಬೇಕು, ಹಾಗಿದ್ರೆ ಮಾತ್ರ ನಾನು ನಿಮ್ಮನ್ನು ಬಿಡ್ತೇನೆ, ಇಲ್ಲ ಅಂತಾದರೆ ನಿಮ್ಮನ್ನು ಬಡಿತೇನೆ ಅಂತ. ಎಲ್ರಿಗೂ ಭಯ ಆಯಿತು. ಏನು ಮಾಡಬೇಕು? ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಇಲ್ಲ, ಇದನ್ನು ನಾವು ಹೀಗೆ ಮೈಲಿಗೆಯಲ್ಲಿ ಮುಟ್ಟೋದಿಲ್ಲ, ಅದನ್ನು ಮುಟ್ಟಬೇಕು, ಆ ಪೆಟ್ಟಿಗೆಯನ್ನು ನಾವು ತೆರಿಬೇಕು ಅಂತಂದರೆ ಅಲ್ಲಿ ಮಡಿಯಲ್ಲೇ ತೆಗಿಬೇಕು, ಸ್ನಾನ ಆಗಿರಬೇಕು, ಅಂತಹ ಒಂದು ನಿಯಮ ಇದೆ, ಅದಕ್ಕೆ ಅನುಗುಣವಾಗಿಯೇ ನಾವು ನಡ್ಕೊಳ್ಳುವವರು ಅಂತ. ಆದರೆ ಅವನು ಪುನಃ ಒತ್ತಾಯ ಮಾಡಿ ಹೇಳ್ತಾ ಇದ್ದಾನಂತೆ, ನೀವು ತೋರಿಸ್ಲೇಬೇಕು, ಇಲ್ಲ ಅಂತಾದರೆ ಬಿಡಲ್ಲ ಅಂತ. ಆಗ ಉಳಿದ ಶಿಷ್ಯರಿಗೆಲ್ಲ ಭಯ ಆಯಿತು, ಇವನು ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನು ಖಂಡಿತ ಹೊಡಿತಾನೆ, ಸ್ವಾಮಿಗಳಿಗೂ ಏನಾದರೂ ಆಪತ್ತು ಬಂದೀತು ಅಂತ ಅವರೆಲ್ಲ ಸ್ವಾಮಿಗಳಿಗೆ ಹೇಳ್ತಾರಂತೆ, ಸ್ವಾಮಿ ಏನು ಮೈಲಿಗೆ ಆದರೂ ಪರವಾಗಿಲ್ಲ, ತೋರಿಸ್ಬಿಡಿ ಅಂತ. ಹೀಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅವನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದ ಹಾಗೆ ಕುದುರೆ ಮೇಲೆ ಕೂತಂತಹ ಆ ಕಳ್ಳರ ನಾಯಕನ ಹಣೆಗೆ ಒಂದು ಕಲ್ಲು ಬಂದು ಹೊಡೆಯುತ್ತಂತೆ. ಜೋರಾಗಿ ಆ ಕಲ್ಲಿನ ಹೊಡೆತದಿಂದಾಗಿ ಅವನು ಕುದುರೆಯಿಂದ ಕುಸಿದು ಬಿದ್ದಿದ್ದಾನಂತೆ. ಅಷ್ಟೊತ್ತಿಗೆ ನಮ್ಮ ನಾಯಕನಿಗೆ ಇವರೇನೋ ಮಾಡಿದ್ದಾರೆ ಅಂತ ಅಂದ್ಕೊಂಡು ಉಳಿದೆಲ್ಲ ಅವನ ಪರಿವಾರದವರು ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾರಂತೆ. ಆಕ್ರಮಣ ಮಾಡಲಿಕ್ಕೆ ಬಂದಾಗ ಅವರ ಮೇಲೆಲ್ಲ ಬಾಣಗಳು ಬಿದ್ದಿದೆಯಂತೆ. ಆ ಕಳ್ಳರ ಗುಂಪು ಈ ಒಬ್ಬ ನಾಯಕ ಕಲ್ಲಿನಿಂದ ಹೊಡೆತ ತಿಂದು ಅವನು ಬಿದ್ದ, ಉಳಿದವರು ಬಾಣದ ಏಟಿಗೆ ಬಲಿಯಾಗಿ ಬಿದ್ದಿದ್ದಾರಂತೆ. ಎಲ್ರಿಗೂ ಆಶ್ಚರ್ಯ ಶಿಷ್ಯರಿಗೆ, ಸ್ವಾಮಿಗಳು ಯಾವಾಗ ಬಿಲ್ಲು ವಿದ್ಯೆ ಕಲ್ತರು, ಆ ನಾಯಕನಿಗೆ ಹಣೆಗೆ ಕಲ್ಲು ಹೊಡೆದವ್ರು ಯಾರು, ಅವನು ಕುಸಿಯುವಂತೆ ಮಾಡಿದವ್ರು ಯಾರು ಅಂತ ಆ ವಾದಿರಾಜ ತೀರ್ಥ ಶ್ರೀಪಾದಂಗಳವರಲ್ಲಿ ಪ್ರಶ್ನೆ ಮಾಡ್ತಾರಂತೆ. ಆಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಯಾವಾಗಲೂ ನಾನು ಪ್ರಯಾಣ ಮಾಡಬೇಕಾದರೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣೌ ಎಂಬುದಾಗಿ ಇದನ್ನು ನಾನು ಅರ್ಥಾನುಸಂಧಾನ ಪುರಸ್ಸರವಾಗಿ ಯಾವತ್ತೂ ಕೂಡ ನಾನು ಹೇಳಿಯೇ ಹೊರಡ್ತಾ ಇದ್ದೆ. ದಾರಿಯಲ್ಲೂ ಕೂಡ ಏನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ಇದ್ದಾನೆ ಎಂಬುದಾಗಿ ಅದನ್ನು ನಾನು ಚಿಂತನೆ ಮಾಡ್ತಾ ಇದ್ದೆ. ಅದರಿಂದ ಅವನ ಹಣೆಗೆ ಹೊಡೆದವರು ಯಾರು? ಅಗ್ರತೋ ನಾರಸಿಂಹಶ್ಚ, ಎದುರುಗಡೆ ಇರತಕ್ಕಂಥವನು ನರಸಿಂಹರೂಪಿಯಾದ ಪರಮಾತ್ಮ, ಅವನೇ ಅವನ ಹಣೆಗೆ ಹೊಡೆದ. ಆ ಪರಮಾತ್ಮನಿಂದ ಅವನು ಏಟು ತಿಂದು ಕೆಳಗೆ ಬಿದ್ದಿದ್ದಾನೆ ಅಂತ. ಹಣೆ ಕಲ್ಲು ಬಿದ್ದಾಗ ಆ ಹಣೆ ಸೀಳು ಹೋಯ್ತಂತೆ, ರಕ್ತ ಸುರಿತಾ ಇತ್ತಂತೆ. ಹಿರಣ್ಯಕಶಿಪುವಿನ ಆ ಕರುಳನ್ನೇ ಬಗೆದಿರ್ತಕ್ಕಂತಹ ಪರಮಾತ್ಮನಿಗೆ ಇವನ ಹಣೆಯಲ್ಲಿ ಒಂದು ಸೀಳಿ ಬಂದು ಅದು ರಕ್ತ ಬರ್ತಕ್ಕಂಥದ್ದು, ಆ ರೀತಿ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಮೇಯವೇ ವಿಷಯವೇ ಅಲ್ಲ. ಆ ಭಗವಂತನನ್ನು ನಂಬಿದವರಿಗೆ ಭಗವಂತ ಯಾವ ರೀತಿಯಲ್ಲಿ ರಕ್ಷಣೆಯನ್ನು ನೀಡ್ತಾನೆ, ಇದು ಚರಿತ್ರೆಯಲ್ಲಿ ನಾವು ನಡೆದಂತಹ ಘಟನೆ ಎಂಬುದಾಗಿ ಕೇಳ್ತಾ ಇದ್ದೇವೆ. ಹಾಗೆ ಬಿಲ್ಲು ಬಾಣವನ್ನು ಬಿಟ್ಟವರು ಯಾರು? ಯಾರ ಕೈಯಲ್ಲಿ ಬಿಲ್ಲಿತ್ತು? ಅದಕ್ಕೆ ಅವರು ಹೇಳ್ತಾರೆ, ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣು. ಆ ಕಡೆ ಈ ಕಡೆ ನಮಗೆ ರಕ್ಷಕರಾಗಿ ರಾಮಲಕ್ಷ್ಮಣರಿದ್ದಾರೆ ಅಂತ ಚಿಂತನೆ ಮಾಡಬೇಕು. ವಾದಿರಾಜರು ಅದೇ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದರು. ಅದರಿಂದಾಗಿ ಆ ಬಾಣಗಳನ್ನು ರಾಮಲಕ್ಷ್ಮಣರೇ ಬಿಟ್ಟು ಉಳಿದ ಕಳ್ಳರನ್ನು ಕೂಡ ಅವರು ನಿರ್ನಾಮ ಮಾಡಿದ್ರಂತೆ. ಹೀಗೆ ಭಗವಂತನನ್ನು ನಂಬಿದ್ದಾರೆ, ರಕ್ಷತೀತ್ಯವ ವಿಶ್ವಾಸ, ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಯಾರಿಗೆ ನಂಬಿಕೆ ಇರುತ್ತೋ ಅಂಥವರನ್ನು ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಹೀಗೆ ಭಗವಂತ ರಕ್ಷಕ ಎಂಬುದಾಗಿ ಮಧ್ವಾಚಾರ್ಯರು ಬಾಲ್ಯಾವಸ್ಥೆಯಲ್ಲಿದ್ದಾಗ, ವಾಸುದೇವನಾಗಿದ್ದಾಗ ತಮ್ಮ ತಂದೆಯವರಿಗೆ ಅವರು ಉತ್ತರವನ್ನು ಕೊಟ್ಟಿದ್ದರು. ಅದೇ ಒಂದು ಭಗವಂತ ರಕ್ಷಕನಾಗಿರ್ತಾನೆ ಅನ್ನೋದನ್ನು ವಾದಿರಾಜರು ತಮ್ಮ ಜೀವನದಲ್ಲಿ ತಮ್ಮ ಶಿಷ್ಯರಿಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಕೂಡ ನಮಗೆ ರಕ್ಷಕನಾಗಿ ಭಗವಂತ ಇರ್ತಾನೆ ಅನ್ನೋದನ್ನು ತಿಳಿಬೇಕು ಎಂಬುದಾಗಿ ವಾಸುದೇವಾಚಾರ್ಯರ ಕಥೆಯಿಂದ ನಾವು ತಿಳ್ಕೊಳ್ತಾ ಇದ್ದೇವೆ. ಮುಂದೆ ಮಧ್ಯಗೇಹ ಭಟ್ಟರು, ನಮ್ಮ ಮಗ ಹೀಗೆ ಅನೇಕ ಬಾರಿ ಮನೆ ಬಿಟ್ಟು ಕಾಡಿನ ಮಾರ್ಗದಲ್ಲಿ ಭೂತಪ್ರೇತಗಳಿರತಕ್ಕಂತಹ ಮಾರ್ಗದಲ್ಲಿ ಸುತ್ತಾಡ್ತಾ ಇರ್ತಾನೆ, ಇಂತಹ ಮಗನಿಗೆ ರಕ್ಷಣೆಯನ್ನು ನೀನೇ ನೀಡಬೇಕು ಎಂಬುದಾಗಿ ಅನಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ತಮುಪಗೃಹ್ಯ ಸುತಂ ಸುತಪೋ ನಿಧಿ ಗೃಹಮಸೌ ಗೃಹಿಣೀ ಸಹಿತೋ ಯಯೌ ಉದಯತೀತಿ ಬಾಲದಿವಾಕರೆ ಸ್ಮಿತಮಭೂ ಸುಜನಾನನ ವಾರಿಜಂ. ವಾಸುದೇವನನ್ನು ಮಧ್ಯಗೇಹ ಭಟ್ಟರು, ಅವರ ಪತ್ನಿ
ವೇದವತಿ ಇಬ್ಬರೂ ಕೂಡ ಕರ್ಕೊಂಡು ಹೊರಟಿದ್ದಾರಂತೆ. ಇನ್ನೂ 2-3 ವರ್ಷದ ಬಾಲಕ ಅವನನ್ನು ಕರ್ಕೊಂಡು ಹೊರಟಿದ್ದಾರೆ. ಹೀಗೆ ವಾಸುದೇವಾಚಾರ್ಯರನ್ನು ಕರ್ಕೊಂಡು ಹೋದರೆ ಇಂತಹ ಒಂದು ಘಟನೆ ನಡೀತು ಎಂಬುದಾಗಿ ಊರಲ್ಲೆಲ್ಲ ತಿಳಿದಿದೆ ಅಂತೆ ವಿಷಯ. ಆಗ ಆ ವಾಸುದೇವನ ಮಹಿಮೆಯನ್ನು ತಿಳಿದು ಹೇಳ್ತಾರೆ, ಸ್ಮಿತಮಭೂ ಸುಜನಾನನ ವಾರಿಜಂ. ಎಲ್ಲ ಸಜ್ಜನರ ಮನಸ್ಸು ಇನ್ನಷ್ಟು ಅದು ಪ್ರಫುಲ್ಲವಾಗಿದೆಯಂತೆ. ಈ ವಾಸುದೇವನ ಚರಿತ್ರೆಯನ್ನು ಕೇಳಿ ಈ ವ್ಯಕ್ತಿ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಜಗತ್ತಿನಲ್ಲಿ ನಮಗೆಲ್ಲ ಸಜ್ಜನರಿಗೆಲ್ಲ ಇವನು ಶಾಂತಿಯನ್ನು ಕೊಡತಕ್ಕಂತಹ ವ್ಯಕ್ತಿ ಎಂಬುದಾಗಿ ಭಾವನೆಯನ್ನು ತಂದುಕೊಂಡಿದ್ದಾರೆ. ಅದರಿಂದ ಅವರಿಗೆ ಸಂತೋಷ ಉಂಟಾಗಿದೆ. ವಾಸುದೇವ ಕೆಲವೊಂದು ಬಾರಿ ಪಾಜಕದಲ್ಲೇ ವಾಸ ಮಾಡ್ತಾ ಇದ್ದರೂ ಕೂಡ ಒಬ್ಬನೇ ವಿಮಾನಗಿರಿ ದುರ್ಗಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ರಾತ್ರಿ ಎಲ್ಲ ಕಾಲ ಕಳೀತಾ ಇದ್ದನು. ಈಗ ತಾನೇ ಮಧ್ಯಗೇಹ ಭಟ್ಟರು ವಾಸುದೇವನಿಂದ ಅವರು ದೂರ ಆಗಿ ವಾಸುದೇವ ಅವರನ್ನು ಬಿಟ್ಟು ಬಂದಾಗ ಅವರಿಗೆಲ್ಲ ತುಂಬ ಭಯ ಆಗಿತ್ತು. ಹಾಗಾದರೆ ಮನೆಯನ್ನು ಬಿಟ್ಟು ಆ ದುರ್ಗಾ ಬೆಟ್ಟದಲ್ಲಿ ವಾಸುದೇವ ಕೆಲವು ದಿನಗಳು ಅಥವಾ ಕೆಲವು ರಾತ್ರಿ ಅಲ್ಲಿ ವಾಸ ಮಾಡಿದ್ದ ಅಂತಂದರೆ ಯಾರು ರಕ್ಷಣೆ ಮಾಡ್ತಾ ಇದ್ರು? ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶು ಮಹೋ ಜನನೀ ತಮಲಾಲಯತ್ ಅಪರಥಾ ಪರಿತುಷ್ಟ ಮನಃ ಕಥಂ ಚಿರಮಿಹೈಷ ವಸೇದ್ವಿಸಹಾಯಕಃ. ತಂದೆ ತಾಯಿಗಳು ಇಲ್ಲದೆ ಆ ದುರ್ಗಾ ಬೆಟ್ಟದಲ್ಲಿ ವಾಸುದೇವ ಪುಟ್ಟ ಬಾಲಕ ಅಲ್ಲಿ ವಾಸ ಮಾಡ್ತಾ ಇದ್ದ ಅಂತಂದರೆ ಅವ್ರು ಹೇಳ್ತಾರೆ, ಜನನಿ ತಮಲಾಲಯತ್. ಯಾವ ಜಗಜ್ಜನನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ದುರ್ಗಾರೂಪದಿಂದ ಆ ಬೆಟ್ಟದಲ್ಲಿ ಸನ್ನಿಹಿತಳಾಗಿದ್ದಾಳೆ, ಅವಳೇ ಪೋಷಣೆ ಮಾಡ್ತಾ ಇದ್ಲು. ಇಲ್ಲಿ ವಾಸುದೇವನನ್ನು ಆ ದುರ್ಗಾದೇವಿ ರಕ್ಷಣೆ ಮಾಡಿದ್ದಾಳೆ. ಆದರೆ ಆ ದುರ್ಗಾದೇವಿಯ ಮಗನೇ ವಾಯುದೇವರು. ಹಾಗಾದರೆ ಅಲ್ಲಿ ದುರ್ಗಾದೇವಿಯ ಮೂಲ ರೂಪವನ್ನು ತೆಗೆದುಕೊಂಡ್ರೆ ಲಕ್ಷ್ಮೀದೇವಿಯ ಪುತ್ರನಾದ್ದರಿಂದ ಮಗನಾಗಿದ್ದಾರೆ ವಾಯುದೇವರು. ಇಲ್ಲಿ ಆ ಮಗನು ಆಗಿದ್ರೂ ಕೂಡ ಬಾಲಕನ ರೂಪದಲ್ಲಿ ಇರುವಾಗ ಆ ದುರ್ಗಾದೇವಿಯೇ ರಕ್ಷಣೆ ಮಾಡಿದ್ದಾಳಂತ ಹೇಳ್ತಾರೆ. ಅಪರತಾ ಪರಿತುಷ್ಟ ಮನಃ ಕಥಂ. ಒಂದು ವೇಳೆ ದುರ್ಗಾದೇವಿ ವಾಸುದೇವನನ್ನು ರಕ್ಷಣೆ ಮಾಡಲಿಲ್ಲ ಅಂತಾದರೆ ಆ ವಾಸುದೇವ ನೆಮ್ಮದಿಯಿಂದ ಏನೂ ಆತಂಕ ಇಲ್ಲದೇನೆ ಚಿರಮಿಹೈಷ ವಸೇತ್. ಈ ದುರ್ಗಾ ಬೆಟ್ಟದಲ್ಲಿ ಅವನು ಅನೇಕ ದಿನಗಳ ಕಾಲ ವಾಸ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗ್ತಾ ಇತ್ತು? ಅದರಿಂದ ತಾಯಿಯಾದಂತಹ ದುರ್ಗಾದೇವಿಯು ರಕ್ಷಣೆ ಮಾಡ್ತಾ ಇದ್ಲು. ಆ ದುರ್ಗಾದೇವಿಯ ರಕ್ಷಣೆಯಲ್ಲಿ ವಾಸುದೇವ ಅಲ್ಲಿ ವಾಸ ಮಾಡಿದ್ದಾನೆ. ಹೇಳ್ತಾರೆ, ವಿಸಹಾಯಕ. ವಾಸುದೇವನಿಗೆ ಇನ್ನೊಬ್ಬ ರಕ್ಷಕರು ಜೊತೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಭಯ ಇಲ್ಲದೆ ವಾಸ ಮಾಡಿದ್ರು. ಆ ದುರ್ಗಾದೇವಿ ರಕ್ಷಣೆ ಮಾಡಿದ್ದಾಳೆ ಅಂತ. ಅಥವಾ ವಸೇದ್ ವಿಸಹಾಯಕ. ವಾಸುದೇವ ಅವನು ವಿಸಹಾಯಕನಾಗಿದ್ದ. ವಿ ಅಂತಂದರೆ ವಿಪಕ್ಷಿ ಪರಮಾತ್ಮನೋಹೋ ಅಂತ. ವಿ ಅಂದರೆ ಪರಮಾತ್ಮ ಅಂತ ಅರ್ಥ. ಯಾವಾಗಲೂ ಪರಮಾತ್ಮನ ಸಹಾಯವುಳ್ಳವನಾಗಿದ್ದ. ಹೀಗೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ಆ ವಾಸುದೇವನಿಗೆ ಪರಮಾತ್ಮನ ಅನುಗ್ರಹ ಇದ್ದದ್ದರಿಂದ ಆ ದುರ್ಗಾದೇವಿ ಅವಳು ರಕ್ಷಣೆ ಮಾಡಿದ್ದಾಳೆ. ಹೀಗೆ ಆ ದುರ್ಗಾದೇವಿಯ ರಕ್ಷಣೆಯಲ್ಲಿ ವಾಸುದೇವ ಅನೇಕ ದಿನಗಳ ಕಾಲ ಆ ದುರ್ಗಾ ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ದ. ಪುಟ್ಟ ಬಾಲಕನಾದರೂ ಕೂಡ ದಿಟ್ಟತನದಿಂದ ಅವನು ವಾಸ ಮಾಡಿದ್ದಾನೆ ಅಂತ ಹೀಗೆ ಬಾಲ್ಯಲೀಲೆಯನ್ನು ವರ್ಣನೆ ಮಾಡಿದ್ದಾರೆ.